ಇನ್ವೆಸ್ಟ್ಮೆಂಟ್ ಅನ್ನೋದೇನಿದೆಯಲ್ಲ, ಇದು ನಮ್ಮ ಜೀವನದ ಅತಿ ಮುಖ್ಯವಾದಂತಹ ಒಂದು ಕೆಲಸ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಅಂತ ನಾವು ಮಾಡದೇ ಇದ್ದರೆ ಮುಂದೆ ನಮ್ಮ ಭವಿಷ್ಯತ್ತಿನಲ್ಲಿ ಬರುವಂತಹ ಸಮಸ್ಯೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಎದುರಿಸಲಿಕ್ಕೆ ಆಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ಫಿನಾನ್ಷಿಯಲ್ ಚಾಲೆಂಜಸ್ ಬರುತ್ತೆ. ಅದನ್ನೆಲ್ಲದನ್ನು ನಾವು ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಸೇವಿಂಗ್ಸ್ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಸೇವಿಂಗ್ಸ್ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾದ ಜಾಗದಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಸಹ ಮಾಡಬೇಕಾಗತ್ತೆ ಅಲ್ವಾ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ. ಸ್ನೇಹಿತರೆ, ನಾವು ಇಂದಿನ ದಿವಸ ಮಾತಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಟಾಪಿಕ್. ನೋಡಿ, ಈ ಇನ್ವೆಸ್ಟ್ಮೆಂಟ್ ಅನ್ನೋ ಟಾಪಿಕ್ ಇರ್ಬೋದು ಅಥವಾ ಇದು ಒಂದು ಸೀರೀಸ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದ್ರೆ ತುಂಬ ಒಂದು ದೊಡ್ಡದಾದಂತಹ ಒಂದು ಸೀರೀಸ್ ಆಗ್ತಕ್ಕಂತಹ ಒಂದು ಲಕ್ಷಣಗಳು ಈ ಒಂದು ಟಾಪಿಕ್ನಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇನ್ವೆಸ್ಟ್ಮೆಂಟನ್ನು ನಾವು ಮಾಡದೇ ಇದ್ದರೆ ನಾವು ಇದೇ ರೀತಿ ಸತತವಾಗಿ ದುಡಿಮೆ ಮಾಡ್ಕೊತ ಇರೋದಕ್ಕಾಗೋದಿಲ್ಲ. ವಯಸ್ಸಾಗ್ತಾ ಬರುತ್ತೆ ಅಥವಾ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಬರುತ್ತೆ. ಮಗನ ಮದುವೆ ಆಗಿರ್ಬೋದು, ಮಗಳ ಮದುವೆ ಆಗಿರ್ಬೋದು, ಅಥವಾ ಅವರ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮುಪ್ಪಿನ ವಯಸ್ಸಿನಲ್ಲಿ ನಮ್ಮನ್ನು ನಾವು ಸಪೋರ್ಟ್ ಮಾಡಿಕೊಳ್ಳಲಿಕ್ಕೆ ಬೇಕಾಗುವಂತಹ ಒಂದು ಫಿನಾನ್ಷಿಯಲ್ ಸಪೋರ್ಟನ್ನು ಸಹ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಅಲ್ವಾ. ಸೊ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇನ್ವೆಸ್ಟ್ಮೆಂಟ್ಗಳನ್ನಂದರೆ ಏನು, ಅದರಲ್ಲಿ ಯಾವ ರೀತಿಯಾದ ಇನ್ವೆಸ್ಟ್ಮೆಂಟ್ಗಳು ಬರುತ್ತೆ, ಹಾಗೂ ಈ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಹೇಳಿದ್ರೆ ಸೂಕ್ತವಾದದ್ದು ಯಾವುದೇ ರೀತಿ ಇರುತ್ತೆ, ಅಥವಾ ನಾವು ಅಲ್ಲಿಗೆ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ನಮಗೆ ಯಾವ ರೀತಿಯಾದಂತಹ ಒಂದು ಬೆನಿಫಿಟ್ಸ್ಗಳು ಸಿಗುತ್ತೆ ಅನ್ನೋದು ಈ ಒಂದು ವಿಡಿಯೋ ಸೀರೀಸ್ನಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಟಾಪಿಕ್ ಏನಿದೆ ಇದು ತುಂಬಾ ಒಂದು ವಾಸ್ಟ್ ಟಾಪಿಕ್ ಆಗಿರೋದ್ರಿಂದ ಇದು ಒಂದು ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಬರೋದಿಲ್ಲ ಅಲ್ವಾ. ಇನ್ವೆಸ್ಟ್ಮೆಂಟ್ ಅನ್ನೋ ಟಾಪಿಕ್ ಏನಿದೆ ಇದು ಒಂದು ವಿಡಿಯೋದಲ್ಲಿ ಮಾಡಲಿಕ್ಕೆ ಅಸಾಧ್ಯವಾದಂತಹ ಒಂದು ಟಾಪಿಕ್ ಕಣ್ರಿ. ಇದು ಸುಮಾರು ವಿಡಿಯೋಸ್ಗಳನ್ನು ನಾವಿಲ್ಲಿ ಮಾಡಿ ಇದನ್ನು ನಿಮ್ಮೊಟ್ಟಿಗೆ ಮುಟ್ಟಿಸ್ಬೇಕು ಅಥವಾ ನಿಮಗೆ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನೋ ಒಂದು ನಮ್ಮ ಒಂದು ಪರಿಶ್ರಮ. ಸೊ ಸ್ನೇಹಿತರೆ, ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಇವತ್ತು ನಾವು ಇನ್ವೆಸ್ಟ್ಮೆಂಟ್ಗಳ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇನ್ವೆಸ್ಟ್ಮೆಂಟ್ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ ಒಂದು ರೀತಿಯಾದಂತಹ ಹೂಡಿಕೆ. ಯಾಕೆ ಹೂಡಿಕೆ ಮಾಡಬೇಕು? ನಮ್ಮ ಒಂದು ಶಾರ್ಟ್ ಟರ್ಮ್ ಗೋಲ್ಸ್ ಇರ್ಬೋದು, ಅದನ್ನು ಅಚೀವ್ಮೆಂಟ್ ಮಾಡಲಿಕ್ಕೆ, ಅಥವಾ ಒಂದು ಲಾಂಗ್ ಟರ್ಮ್ ಗೋಲ್ ಇರಬಹುದು, ಅಥವಾ ನಮ್ಮ ಒಂದು ರಿಟೈರ್ಮೆಂಟಿನ ಗೋಲ್ ಇರಬಹುದು, ಅಥವಾ ನಮ್ಮ ಡ್ರೀಮ್ ಪ್ರಾಜೆಕ್ಟ್ಸ್ಗಳನ್ನು ಕಂಪ್ಲೀಟ್ ಮಾಡ್ತಕ್ಕಂತಹದ್ದಿರ್ಬೋದು, ಮನೆ ಕಟ್ಟೋದಿರಬಹುದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಅವರ ಒಂದು ವಿವಾಹ ಮಹೋತ್ಸವವನ್ನು ಜರುಗಿಸಬೇಕಾದಂತಹ ಸಂದರ್ಭಕ್ಕೆ ಹಣವನ್ನು ಕೂಡಿಡ್ತಕ್ಕಂತಹದ್ದು. ನೋಡಿ, ಹಣವನ್ನು ಕೂಡಿಡೋದು ಒಂದು ಕಡೆಗಾದರೆ ಹಣವನ್ನು ಕೂಡಿಡಬೇಕಾದ ಹಣವನ್ನು ದುಡಿಮೆಗೆ ಹಚ್ಚೋದೇನಿದೆಯಲ್ಲ ಅದು ನಮಗೆ ಇನ್ನೂ ಸುಲಭವಾಗಿ ನಮ್ಮ ಟಾರ್ಗೆಟ್ಸನ್ನ ಅಥವಾ ನಮ್ಮ ಒಂದು ಕನಸನ್ನು ನೆನಸು ಮಾಡಿಕೊಡೋದಕ್ಕೆ ಸಹಾಯ ಮಾಡುತ್ತೆ ಅಲ್ವಾ. ಸ್ನೇಹಿತರೆ, ಇವತ್ತು ನಾವು ಯಾವ ರೀತಿಯಾದಂತಹ ಒಂದು ಓವರ್ ಆಲ್ ಪಿಕ್ಚರನ್ನು ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ಸೊ ಯಾವ ರೀತಿಯಾದ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಇಲ್ಲಿ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಸ್ನೇಹಿತರೆ, ಮೊದಲನೇದಾಗಿ ಇನ್ವೆಸ್ಟ್ಮೆಂಟ್ಸ್ ಅಂತ ನಾವಿಲ್ಲಿ ಮಾತಾಡೋದಾಯಿತು ಅಂತ ಹೇಳಿದ್ರೆ ಏನೇನು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬಹುದು, ಮ್ಯೂಚುವಲ್ ಫಂಡ್ಸ್ ಏನಿರುತ್ತೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು. ಒಂದು ದೊಡ್ಡ ಮ್ಯೂಚುವಲ್ ಫಂಡ್ ಹೌಸಸ್ಗಳು ಇರ್ತವೆ, ಅವರು ಒಂದು ಫಂಡನ್ನು ರಿಲೀಸ್ ಮಾಡ್ತಾರೆ, ಅದರಲ್ಲಿ ನಾವು ನಿವೇಶನವನ್ನು ಮಾಡ್ತೀವಿ. ಆ ನಿವೇಶನವನ್ನು ಅವರು ಹೂಡಿಕೆ ಮಾಡ್ತಾ ಇರ್ತಾರೆ. ನಮಗೆ ಯಾವಾಗ ಹಣ ಬೇಕಾಗಿರುತ್ತೆ ಆವಾಗ ಅದನ್ನು ವಿಡ್ರಾ ಮಾಡಿ ಕೊಡ್ತಕ್ಕಂತಹದ್ದಾಗಿರ್ಬೋದು, ಅಥವಾ ಬಂಗಾರದಲ್ಲಿ ನಿವೇಶವನ್ನು ಮಾಡತಕ್ಕಂತಹದ್ದಾಗಿರಬಹುದು, ರಿಯಲ್ ಎಸ್ಟೇಟ್ ಸೈಟ್ಗಳಾಗಿರಲಿ, ತೋಟಗಳಾಗಿರಲಿ, ಅಥವಾ ಯಾವುದೋ ಒಂದು ಪ್ರಾಪರ್ಟಿಗಳನ್ನಾಗಿರಲಿ ತಗೊಳ್ಳತಕ್ಕಂಥದ್ದಾಗಿರ್ಬೋದು. ಅದು ಅಲ್ಲದೆ ಕಾರ್ಪೊರೇಟ್ ಬಾಂಡ್ಸ್ ಅಂತ ಕರಿತೀವಿ, ಕಂಪನಿಗಳ ಬಾಂಡುಗಳು ಲೈಕ್ ಡಿಬೆಂಚರ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಯಾವ ರೀತಿ ಹೂಡಿಕೆ ಮಾಡಬಹುದು. ಗೌರ್ಮೆಂಟ್ ಬಾಂಡ್ಗಳ ಮೇಲೆ ಯಾವ ರೀತಿಯಾಗಿ ನಾವು ಹೂಡಿಕೆಯನ್ನು ಮಾಡಬಹುದು. ಕಾರ್ಪೊರೇಟ್ ಎಫ್ ಡಿ ಅಂದರೆ ಏನು,
ಸೊ ಈ ಕಾರ್ಪೊರೇಟ್ ಎಫ್ ಡಿಯಲ್ಲಿ ನಾವು ಯಾವ ರೀತಿಯಾಗಿ ಒಂದು ಹೂಡಿಕೆಯನ್ನು ಮಾಡಬಹುದು ಅಲ್ವಾ. ಸೊ ಈ ಎಲ್ಲ ಮಾಹಿತಿಗಳನ್ನು ಸಹ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಕ್ಕೆ ಅಸಾಧ್ಯ. ಆದರೆ ನಾನು ನಿಮಗೆ ಎಲ್ಲೆಲ್ಲಿ ಹೂಡಿಕೆಯನ್ನು ಮಾಡಬಹುದು ಅಂತ ಹೇಳಿಬಿಟ್ಟು ಈ ಒಂದು ಸೀರೀಸನ್ನು, ಒಂದು ವಿಡಿಯೋ ಸೀರೀಸನ್ನು ಸ್ಟಾರ್ಟ್ ಮಾಡೋಕ್ಕೆ ಇವತ್ತಿನ ಒಂದು ಮೊದಲನೆಯ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಸೊ ಇದಾದಮೇಲೆ ಪೋಸ್ಟ್ ಆಫೀಸಲ್ಲಿ ಇರ್ತಕ್ಕಂಥ ಸ್ಕೀಮ್ಸ್ಗಳಾಗಿರ್ಬೋದು, ಲಿಕ್ವಿಡ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬಹುದು, ETF ಅಲ್ಲೂ ಸಹ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬಹುದು. ಬೆಳ್ಳಿಯನ್ನು ನಾವು ಗಟ್ಟಿ ಬೆಳ್ಳಿಯನ್ನು ತೆಗೆದುಕೊಂಡು ಕಡಿಮೆ ರೇಟ್ ಇದ್ದಾಗ ಜಾಸ್ತಿ ರೇಟ್ ಆದಾಗ ಅದನ್ನು ಮಾರ್ತಕ್ಕಂಥದ್ದಾಗಿರ್ಬೋದು, ಪ್ರೇಷಿಯಸ್ ಜೆಮ್ಸ್ ಕಲೆಕ್ಷನ್ಸ್ ಆಗಿರ್ಬೋದು. ಈ ರೀತಿಯಾಗಿ ಹಲವಾರು ರೀತಿಯಾದಂತಹ ಒಂದು ಇನ್ವೆಸ್ಟ್ಮೆಂಟ್ಸನ್ನು ನಾವಿಲ್ಲಿ ನೋಡಬಹುದು. ಸೊ ನಮಗೆಲ್ಲರಿಗೂ ಗೊತ್ತು, ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ನಮಗೆ ಒಂದು ಒಳ್ಳೆ ರಿಸರ್ಚ್ ಇರಬೇಕು, ಒಳ್ಳೆ ನಾಲೆಡ್ಜ್ ಇರಬೇಕು, ನಾವು ಯಾವ ಕಂಪನಿಯನ್ನು ಚೂಸ್ ಮಾಡ್ತೀವಿ ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಅದೇ ರೀತಿ ಏನಾಗುತ್ತೆ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಟಾಪಿಕ್ಕು ಮ್ಯೂಚುವಲ್ ಫಂಡ್ಸು. ಸೊ ಈ ಮ್ಯೂಚುವಲ್ ಫಂಡ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಮ್ಮಂತಹ ಒಬ್ಬ ಸಾಮಾನ್ಯ ಮನುಷ್ಯರು ಬಹಳಷ್ಟು ಜನ ಸೇರ್ಕೊಂಡ್ಬಿಟ್ಟು ಒಂದು ಫಂಡನ್ಗೆ ಒಂದು ಹಣವನ್ನು ಹೂಡಿಕೆ ಮಾಡಿದಾಗ ಏನಾಗುತ್ತೆ, ನಮಗೆ ಒಂದು ಮ್ಯೂಚುವಲ್ ಫಂಡನ್ನು ಕ್ರಿಯೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದರ ಬೆನಿಫಿಟ್ ಏನಪ್ಪ ಅಂತ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ನೋಡ್ರಿ, ಇವಾಗ ನಾವು ತಿಂಗಳಿಗೆ ಒಂದು 500 ರೂಪಾಯಿ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ 500 ರೂಪಾಯಿಗೆ ಒಳ್ಳೆ ಕಂಪನಿಯ ಶೇರ್ಗಳು ಸಿಗೋದು ತುಂಬ ಕಠಿಣವಾಗಿರುತ್ತೆ. ಲೈಕ್ ಐಶರ್ ಮೋಟಾರ್ ಆಗಿರ್ಬೋದು, ನೆಸ್ಲೆ ಆಗಿರ್ಬೋದು. ಸೊ ಅದೇ ಇಲ್ಲೇನಾಗುತ್ತಪ್ಪ ಅಂತ ಹೇಳಿದ್ರೆ ಎಲ್ಲ ಒಂದು ಬಹಳಷ್ಟು ಜನರು ಸೇರಿಕೊಂಡು ಒಂದು ಒಳ್ಳೆ ಪರ್ಫಾರ್ಮ್ ಮಾಡ್ತಕ್ಕಂತಹ ಒಂದು ಕಂಪನಿಯ ಶೇರ್ಗಳನ್ನು ಖರೀದಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ನಾವು ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ನಿವೇಶನ ಮಾಡಿದ್ರೆ ಅಥವಾ ಹೂಡಿಕೆಯನ್ನು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ಗಳು ಏನಿರ್ತಾರೆ ಅವರು ಒಂದು ಸಣ್ಣ ಒಂದು ಫೀಸನ್ನು ತೊಗೊಂಡ್ಬಿಟ್ಟು ಅವ್ರೇನು ಮಾಡ್ತಾರೆ, ನಮಗೆಲ್ಲರ ಹಣವನ್ನು ಸೇರಿ ಆ ಒಂದು ಒಳ್ಳೆಯ ಕಂಪನಿಯ ಶೇರನ್ನು ತೊಗೊಳೋದಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ. ಆ ಒಂದು ಒಳ್ಳೆಯ ಶೇರನ್ನು ತೊಗೊಳೋಕ್ಕೆ ಹೆಲ್ಪ್ ಆಯಿತು ಅಂತ ಹೇಳಿದ್ರೆ ಅದು ಏನು ಪರ್ಫಾರ್ಮ್ ಮಾಡುತ್ತೆ, ಅದನ್ನು ಎಲ್ಲರ ಜೊತೆಯಲ್ಲೂ, ಎಲ್ಲ ಒಬ್ಬ ಹೂಡಿಕೆದಾರರ ಜೊತೆಯಲ್ಲೂ ಅದನ್ನು ಇನ್ವೆಸ್ಟ್ನ ಅವರು ಅದನ್ನು ಬಂದಿರತಕ್ಕಂಥ ಪ್ರಾಫಿಟ್ಸ್ನ ಡಿವೈಡ್ ಮಾಡಿಬಿಟ್ಟು ನಮಗೆ ಕೊಡ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ನಾವು ಒಂದು ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿದಾಗ ನಮಗೆ ಬೆನಿಫಿಟ್ ಸಿಗುತ್ತೆ. ಯಾವ ಮ್ಯೂಚುವಲ್ ಫಂಡು ಎಷ್ಟು ರಿಟರ್ನ್ಸ್ಗಳು ಕೊಡ್ತಾ ಇದೆ, ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಅದನ್ನು ನಾವು ನಮ್ಮ ಮುಂಬರುವ ವೀಡಿಯೋಸ್ಗಳಲ್ಲಿ ತಿಳ್ಕೊಳ್ಳೋಣ. ಅದೇ ರೀತಿ ಸ್ನೇಹಿತರೆ, ಗೋಲ್ಡ್ಗಳಾಗಿರ್ಬೋದು, ಗೋಲ್ಡಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮಾಡಬಹುದು. 1 ಗ್ರಾಮ್ ಗೋಲ್ಡು, 10 ಗ್ರಾಮ್ ಗೋಲ್ಡು, 5 ಗ್ರಾಮ್ ಗೋಲ್ಡು, ಈ ರೀತಿಯಾಗಿ ಗೋಲ್ಡ್ಗಳನ್ನು ತೆಗೆದುಕೊಳ್ತಾ ಹೋಗಬಹುದು. ಆಮೇಲೆ ಫಿಸಿಕಲ್ ಗೋಲ್ಡ್ ಅಲ್ಲದೇ ನಾವು ಒಂದು ಬಾಂಡ್ ಗೋಲ್ಡ್ ಅಂತ ಕರಿತೀವಿ, ಅಂದರೆ ಒಂದು ಡಿಜಿಟಲ್ ಗೋಲ್ಡ್ ಅಂತ ಕರಿತೀವಿ. ಡಿಜಿಟಲ್ ಗೋಲ್ಡ್ ತೊಗೊಳೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ, ನಮಗೆ ಎಷ್ಟು ಇಂಟ್ರೆಸ್ಟ್ ನಮಗೆ ಎಕ್ಸ್ಟ್ರಾ ಸಿಗುತ್ತೆ, ಅಪ್ರಿಷಿಯೇಷನ್ ಆದಾಗ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅದನ್ನು ಸಹ ತಿಳ್ಕೊಳ್ಳೋಣ. ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇನ್ನು ಕಾರ್ಪೊರೇಟ್ ಬಾಂಡ್ಸ್ ಅಂತ ಹೇಳಿದ್ರೆ ಕಂಪನಿಗಳು ಬಾಂಡ್ ಏನಿರುತ್ತೆ, ಒಳ್ಳೊಳ್ಳೆ ಕಂಪನಿಗಳ ಬಾಂಡ್ಗಳು ಬರುತ್ತೆ, ಅದರಲ್ಲಿ ನಿವೇಶನವನ್ನು ಮಾಡ್ತಕ್ಕಂತಹದ್ದು. ಅದಾದಮೇಲೆ ಗೌರ್ಮೆಂಟ್ ಬಾಂಡ್ಸ್ ಆಗಿರ್ಬೋದು. ಗೌರ್ಮೆಂಟ್ ಬಾಂಡ್ ಅಂದರೆ ಏನು, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೋಸ್ಕರವಾಗಿ ಜನರಿಂದ ಹಣವನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಕರಿತಾ ಇರ್ತಾರೆ. ಸೊ ಅಂತಹ ಒಂದು ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನಮಗೆ ಒಂದು ಒಳ್ಳೆಯ ರಿಟರ್ನ್ಸ್ಗಳು ಸಿಗುತ್ತೆ, ಒಂದು ಲಾಂಗ್ ಟರ್ಮನ್ನು ನಾವಿಲ್ಲಿ ಯೋಚನೆ ಮಾಡಬಹುದು. ಅದೇ ರೀತಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಾವು FDಸನ್ನು ಮಾಡಬಹುದು. ಹೌದು ಸ್ನೇಹಿತರೆ, ಬರೀ ಬ್ಯಾಂಕಲ್ಲಿ FD ಅಷ್ಟೇ ಅಲ್ಲ, ಕಾರ್ಪೊರೇಟ್ FDs ಅಂತಲೂ ಬರುತ್ತೆ. ಸೊ ನಾವು ಕಾರ್ಪೊರೇಟ್ FDಸಲ್ಲಿ ನಾವು ಇನ್ವೆಸ್ಟನ್ನು ಮಾಡಬಹುದು. ಸೊ ಈ ರೀತಿಯಾಗಿ ನಾವು ಬೇರೆ ಬೇರೆ ಒಂದು ಡೈವರ್ಸಿಫಿಕೇಷನನ್ನು ಮಾಡಿಕೊಂಡಾಗ ನಮ್ಮ ಹೂಡಿಕೆ ಆಗಿರಲಿ ಅಥವಾ ನಮ್ಮ ಜೀವನದ ಗುರಿಗಳನ್ನು ಮುಟ್ಟಲಿಕ್ಕೆ ನಮಗೆ ತುಂಬಾ ಸಹಾಯ ಆಗತ್ತೆ ಅಲ್ವಾ. ಲಿಕ್ವಿಡ್ ಫಂಡ್ಸ್ ಆಗಿರ್ಬೋದು, ಪೋಸ್ಟ್ ಆಫೀಸಿನ ಒಂದು ಸ್ಕೀಮ್ಸ್ ಆಗಿರ್ಬೋದು, ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಕರಿತೀವಿ, ಅಲ್ಲಾಗಿರ್ಬಹುದು, ಬೆಳ್ಳಿಯನ್ನು ಖರೀದಿ ಮಾಡಿ ಇಟ್ಕೊಳ್ತಕ್ಕಂಥದ್ದಾಗಿರ್ಬೋದು. ಈ ರೀತಿಯಾಗಿ ಅನೇಕ ಒಂದು ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಆದರೆ ಸ್ನೇಹಿತರೆ, ಶೇರ್ ಮಾರ್ಕೆಟಲ್ಲಿ ಇದನ್ನೆಲ್ಲವನ್ನೂ ನಾವು ಹೂಡಿಕೆ ಮಾಡಬಹುದು. ಇದರಲ್ಲಿ ಸುಮಾರು ಹೂಡಿಕೆಗಳನ್ನು ನಾವು ಮಾಡ್ಬೋದು. ಉದಾಹರಣೆಗೆ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಅಥವಾ ETFಗಳಾಗಿರಬಹುದು, ಸ್ಟಾಕ್ಸ್ಗಳಾಗಿರಬಹುದು, ಕಾರ್ಪೊರೇಟ್ ಬಾಂಡ್ಸ್ಗಳಾಗಿರ್ಬೋದು, ಗೌರ್ಮೆಂಟ್ ಬಾಂಡ್ಸ್ಗಳಾಗಿರ್ಬೋದು,
ಅದೇ ರೀತಿ ಕಾರ್ಪೊರೇಟ್ FDsಗಳಾಗಿರಬಹುದು. ಈ ರೀತಿಯಾದಂತಹ ಒಂದು ಷೇರು ಮಾರ್ಕೆಟಿನಿಂದ ಮಾಡ್ತಕ್ಕಂತಹ ಅಥವಾ ಒಂದು ಡಿಜಿಟಲ್ ಆಗಿ ಮಾಡ್ತಕ್ಕಂತಹ ಒಂದು ಇನ್ವೆಸ್ಟ್ಮೆಂಟ್ಗಳನ್ನು ನಾವು ಹೂಡಿಕೆ ಮಾಡಲಿಕ್ಕೆ ಒಬ್ಬರು ಪ್ಲ್ಯಾಟ್ಫಾರ್ಮ್ ಬೇಕಾಗತ್ತೆ. ಸೊ ಸ್ನೇಹಿತರೆ, ಇವತ್ತಿನ ದಿವಸ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸೋಕ್ಕೆ ಹೋಗ್ತಾ ಇರ್ತಕ್ಕಂಥ ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ಅಲೈಸ್ ಬ್ಲೂ. ಸೊ ಅಲೈಸ್ ಬ್ಲೂ ಏನಪ್ಪ ಅಂತ ಹೇಳಿದ್ರೆ ಒಂದು ಸೆಬಿ ರಿಜಿಸ್ಟರ್ಡ್ ಬ್ರೋಕರ್. ಇವರು ಸ್ಟಾಕ್ ಮಾರ್ಕೆಟ್, ಇವ್ರ ಥ್ರೂ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು, IPOಸ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಾವು ಗೌರ್ಮೆಂಟ್ ಬಾಂಡ್ಸ್ ಆಗಿರ್ಬೋದು, ಕಾರ್ಪೊರೇಟ್ FDs ಆಗಿರ್ಬೋದು, ಇವೆಲ್ಲದರಲ್ಲೂ ಸಹ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬಹುದು. ಇವರು ಒಂದು ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ ಆಗಿರೋದ್ರಿಂದ ಇವರಲ್ಲಿ ನೀವು ಆರಾಮಾಗಿ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಬಹುದು. ಸೊ ಸ್ನೇಹಿತರೆ, ಯಾವ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ರೆ ದಯವಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕರೆಕ್ಟಾಗಿ ಓದಿ. ನಿಮ್ಮ ಒಂದು ಏನಂತ ಕರಿತೀವಿ ನಾವು ಒಂದು ಡಿಸಿಷನನ್ನು ನೀವು ತಗೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಇವ್ರ ಮುಖಾಂತರ ನೀವು ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಕಾರ್ಪೊರೇಟ್ ಬಾಂಡ್ಸ್ ಆಗಿರ್ಬೋದು, ಗೌರ್ಮೆಂಟ್ ಬಾಂಡ್ಸ್ ಆಗಿರ್ಬೋದು, ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ಸ್ಗಳಾಗಿರ್ಬೋದು, ಆಮೇಲೆ ಸಾವರನ್ ಬಾಂಡ್ಸ್ಗಳಾಗಿರ್ಬೋದು, ಇವೆಲ್ಲವನ್ನೂ ಸಹ ನೀವು ನಿಮ್ಮ ಒಂದು ಹೂಡಿಕೆಯನ್ನು ಮಾಡಿ ನಿಮ್ಮ ಒಂದು ಲಾಂಗ್ ಟರ್ಮ್ ಗೋಲ್ಸ್ಗಳನ್ನು ನಾವು ಅಚೀವ್ಮೆಂಟ್ ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡಲಿಕ್ಕೆ ಇವರು ಸಹ ಇದ್ದಾರೆ ಸ್ನೇಹಿತರೆ. ಸೊ ಇವ್ರ ಮುಖಾಂತರ ಮಾಡಿದ್ರೆ ನಮಗೆ ಇದು ಸೇಫ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವರು ಸೆಬಿ ರಿಜಿಸ್ಟರ್ಡ್ ಆಗಿರ್ತಾರೆ ಅಲ್ವಾ. ಸೊ ಸ್ನೇಹಿತರೆ, ಇದು ನಮ್ಮ ಮೊದಲನೆಯ ಈ ಒಂದು ವಿಡಿಯೋ ಸೀರೀಸಿನ ಮೊದಲನೆಯ ಒಂದು ವಿಡಿಯೋ ಆಗಿರೋದ್ರಿಂದ ನಾನು ಇದನ್ನು ಜಾಸ್ತಿ ಸ್ಟ್ರೆಚ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಮುಂಬರುವ ಒಂದು ವಿಡಿಯೋಸ್ಗಳು ಏನಿರುತ್ತೆ ಅದರಲ್ಲಿ ನಾನು ಇದರ ಬಗ್ಗೆ ಡೀಟೇಲ್ ಆದಂತಹ ಒಂದು ಮಾಹಿತಿಯನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೀವು ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಯೋಚನೆ ಮಾಡ್ತಾ ಇರಿ, ಹಾಗೂ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ.